ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸಚಿವ ವಿಜಯಾನಂದ ಕಾಶಪ್ಪನವರ್ ಅವರ ಒಂದು ರಾಜಕೀಯ ಭವಿಷ್ಯ ಈಗ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ರಾಜಕೀಯ ಭವಿಷ್ಯದ ಬಗ್ಗೆ ಈಗ ಒಬ್ಬ ಸ್ವಾಮೀಜಿ ಹೇಳಿರುವಂತಹ ಒಂದು ಮಾತು, ಆ ಒಂದು ಮಾತಿದೆಯಲ್ಲ, ಆ ಒಂದು ಮಾತು ಬಾಗಲಕೋಟೆ ರಾಜಕೀಯ ವಲಯದಲ್ಲಿ ಈಗ ಧೂಳೆಬ್ಬಿಸ್ತಾ ಇದೆ. ನೀವು ಸಿಟ್ಟನ್ನ ತ್ಯಾಗ ಮಾಡಿದ್ರೆ ಮುಂದೆ ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿಬಿಟ್ಟು ಶ್ರೀಗಳು ಕಾಶಪ್ಪನವರ್ ಅವರಿಗೆ ಆಶೀರ್ವಾದ ಮಾಡಿರೋದು ಈಗ ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದೆ. ಅಂದರೆ ಅವರು ಮುಂದೆ ನೀವು CM ಆಗ್ತೀರಾ ಅಂತ ಹೇಳಿಬಿಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ಅಲ್ಲ, ನಮ್ಮ ಕರ್ನಾಟಕ ರಾಜಕೀಯ ಒಂದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ, ಅಟ್ಲೀಸ್ಟ್ ಒಂದು ಪ್ರಮಾಣ ವಚನವನ್ನು ಓದಬೇಕಾದ್ರೆ ನಮ್ಮ ಕನ್ನಡನ ಕಷ್ಟಪಟ್ಟು ಓದ್ತಿದ್ದಂತಹ ವಿಜಯಾನಂದ ಕಾಶಪ್ಪನವರ್ ಅವರು ಮುಂದೇನಾದರೂ ನಮ್ಮ ರಾಜ್ಯಕ್ಕೆ ಅಕಸ್ಮಾತ್ CM ಆದರೆ ಹೆಂಗಿರುತ್ತೆ? ಅಂದರೆ ನಾವು ಚಿಕ್ಕ ಹುಡುಗಿ ಇದ್ದಾಗ, ಅಂದರೆ ಚಿಕ್ಕ ಹುಡುಗರಿದ್ದಾಗ, ಚಿಕ್ಕವರಾಗಿದ್ದಾಗ ಅಂದ್ಕೊತಾ ಇದ್ವಿ, ಒಂದು ಸಣ್ಣ ಕೆಲಸ ತೊಗೋಬೇಕಂದ್ರೂ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಅನ್ನೋದು, ಅಂದರೆ ನಾಲೆಡ್ಜ್, ಅಟ್ಲೀಸ್ಟ್ ಒಂದು ಮಿನಿಮಮ್ ನಾಲೆಡ್ಜ್ ಅನ್ನೋದು, ಓದೋದು ಬರೆಯೋದು ಒಂದು ಕ್ವಾಲಿಫಿಕೇಷನ್ ಅಂತ ಇರಬೇಕು. ಅದು ಬರೀ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಅಲ್ಲ, ನಾಲೆಡ್ಜ್ ಅನ್ನೋದು ಕೂಡ ಇರುತ್ತೆ. ಆದರೆ ನಮ್ಮ ಒಂದು CM ಇಲ್ಲ PM ಆಗಬೇಕಂದ್ರೆ ತುಂಬ ಓದಿರಬೇಕು, ತುಂಬ ನಾಲೆಡ್ಜ್ ಇರಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಚಿಕ್ಕವರಾಗಿದ್ದಾಗ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಈಗಿನ ಒಂದು ಪರಿಸ್ಥಿತಿ ನೋಡಿಬಿಟ್ರೆ, ಅಯ್ಯೋ ಹಾಗೇನಿಲ್ಲ ಬಿಡಪ್ಪ, ಯಾರು ಬೇಕಾದರೂ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಈಗ ಬಂದಿದೆ. ಹುನಗುಂದ ತಾಲೂಕಿನ ಸಿದ್ದನಕೊಳ್ಳ ಮಠಕ್ಕೆ ಸಚಿವ ವಿಜಯಾನಂದ ಕಾಶಪ್ಪನವರ್ ಭೇಟಿ ಕೊಡ್ತಾರೆ. ಆ ಒಂದು ಶ್ರೀಮಠದ ಗದ್ದುಗೆ ದರ್ಶನವನ್ನು ಪಡೆದಂತಹ ಒಂದು ಸಂದರ್ಭದಲ್ಲಿ ಈ ಮಾತುಗಳು ಶ್ರೀಗಳು ಹೇಳ್ತಾರೆ. ಈ ಮಾತುಗಳನ್ನ ಈ ಒಂದು ವೇಳೆ ಕಾಶಪ್ಪನವರ್ ಅವರ ತಾಯಿ ಕೂಡ, ಹಾಗೆ ಮಾಜಿ ಶಾಸಕಿ ಗೌರಮ್ಮ ಕಾಶಪ್ಪನವರು ಕೂಡ ಅಲ್ಲೇ ಇರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಕಾಶಪ್ಪನವರ್ ಅವರ ಒಂದು ಬಗ್ಗೆ ಈ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಹೇಳೋಕೆ ಶುರು ಹಚ್ಕೋತಾರೆ. ಸಿಟ್ಟನ್ನು ತ್ಯಾಗ ಮಾಡಿದ್ರೆ ಮುಂದೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳ್ತಾರೆ. ಈ ವಿಷಯವನ್ನು ಕೇಳಿ ಅದೆಷ್ಟು ಜನ ನಿದ್ದೆ ಕೆಡಿಸ್ಕೊಂಡಿರ್ತಾರೋ ಗೊತ್ತಿಲ್ಲ. ಏನಪ್ಪ ಇವ್ರು ನೆಕ್ಸ್ಟ್ CM ಆಗ್ಬಿಡ್ತಾರಾ ಅಂತ. ಆದರೆ ಇದು ಸ್ವಾಮೀಜಿಯವರ ಒಂದು ಧಾರ್ಮಿಕ ನಂಬಿಕೆ ಇರ್ಬೋದು, ಅಥವಾ ಒಂದು ಭವಿಷ್ಯವಾಣಿಯ ಹೇಳಿಕೆ ಅಷ್ಟೇ ಆಗಿರುತ್ತೆ. ಇದು ನಿಜವಾಗ್ಲೂ ಪಕ್ಕ ನಿಜ ಆಗುತ್ತಾ ಇಲ್ವಾ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ ಸ್ವಾಮೀಜಿಯವ್ರಿಗೂ ಯಾರು ಹೇಳಿರ್ತಾರಲ್ಲ, ಆ ಒಂದು ಸ್ವಾಮೀಜಿಯವ್ರಿಗೂ ಸಹ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಈ ಒಂದು ಹೇಳಿಕೆ ಆದಮೇಲೆ, ಈ ಹೇಳಿಕೆನ ಆದಮೇಲೆ ಕಾಶಪ್ಪನವರ್ ಅವರ ಒಂದು ಬೆಂಬಲಿಗರು ಯಾರಿರ್ತಾರೆ, ಫಾಲೋವರ್ಸ್ ಯಾರಿರ್ತಾರೆ, ಅವರಲ್ಲಿ ಒಂದು ಹೊಸ ಉತ್ಸಾಹ ಮೂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಆಗಿರುತ್ತೆ. ನಮ್ಮ ಒಂದು ಬಾಸ್ ಏನಿರ್ತಾರೆ, ನಮ್ಮ ಒಂದು ಗುರುಗಳೇನಿರ್ತಾರೆ, ಅವರು ಒಂದು ನೆಕ್ಸ್ಟ್ CM ಆಗ್ತಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ? ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸಹ ಶ್ರೀಗಳ ಹೇಳಿಕೆ ಕುರಿತು ಇದೀಗ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಶ್ರೀಗಳು ಹಿಂದೆ ನುಡಿದಿದ್ದಂತಹ ಕೆಲವೊಂದು ಭವಿಷ್ಯಗಳು ಸಹ ನಿಜವಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅದು ಇನ್ಸಿಡೆಂಟ್ ಇದ್ರೂ ಇರ್ಬೋದು, ಅಥವಾ ನಿಜ ಆಗಿರ್ಬೋದು, ಅದು ಸಹ ಗೊತ್ತಿಲ್ಲ. ಸಿದ್ದನಕೊಳ್ಳದ ಶ್ರೀ ಶಿವಕುಮಾರ ಸ್ವಾಮೀಜಿ ಈ ಒಂದು ಹಿಂದೆ 2023ರಲ್ಲಿ ವಿಜಯಾನಂದ ಕಾಶಪ್ಪನವರ್ ಶಾಸಕರಾಗಿ ಆಯ್ಕೆ ಆಗ್ತಾರೆ, ಹಾಗೆ ಸಚಿವರು ಹಾಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಭವಿಷ್ಯವನ್ನ ಹೇಳಿರ್ತಾರೆ. ಈ ಒಂದು ಮಾತುಗಳು ಸಹ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅವಾಗ ಹೇಳಿದ್ರು ಇನ್ನು ಮುಂದೆ ಸಹ ಒಂದು ನಿಜ ಆಗಬಹುದು ಅನ್ನುವಂತಹ ಮಾತುಗಳು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹುನಗುಂದ ಕ್ಷೇತ್ರದಿಂದ ವಿಜಯಾನಂದ ಕಾಶಪ್ಪನವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವನ್ನ ಸಾಧಿಸ್ತಾರೆ. ಅದಾದ ಮೇಲೆ 2026ರಲ್ಲಿ ಅವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾದಂತಹ ಹಿನ್ನೆಲೆಯಲ್ಲಿ ಹಿಂದಿನ ಭವಿಷ್ಯವಾಣಿಯನ್ನ ಬೆಂಬಲಿಗರು ಯಾರ್ಯಾರು ಇರ್ತಾರೆ ಅದು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈಗ ಕಾಶಪ್ಪನವರ್ ಅವರ ಒಂದು ರಾಜಕೀಯ ಪಯಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿಯೂ ಸಹ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜುಲೈ 2026ರಲ್ಲಿ ಅವರ ಒಂದು ಬೆಂಬಲಿಗರ ನಿಯೋಗ ಏನಿದೆ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಸಚಿವ ಸ್ಥಾನಗಳ ನಿರ್ಧಾರವನ್ನ ಪಕ್ಷದ ಹೈಕಮಾಂಡ್ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಸಹ ಅವರಿಗೆ ಹೇಳಿ ಕಳಿಸಿರ್ತಾರೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಕಾಶಪ್ಪನವರ್ ಅವರ ಹಿಂದಿನ ಮಾತೊಂದ ಒಂದು ನೆನ್ಪು ಮಾಡ್ಕೊಳ್ತಾರೆ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ಯಾವತ್ತೂ ವಿಫಲ ಆಗೋದಿಲ್ಲ ಅನ್ನುವಂತಹ ಒಂದು ಕಾಶಪ್ಪನವರ್ ಅವರ ಮಾತು ಈಗ ನಮಗೆ ತುಂಬ ಬಹಳ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಶ್ರೀಗಳು ಹೇಳ್ತಾರೆ.
ಅಷ್ಟೇ ಅಲ್ಲ, ಸಿದ್ದಪ್ಪ ಜನ ಗದ್ದುಗೆ ಮುಂದೆ ಕಾಶಪ್ಪನವರು ಮಾಡಿದಂತಹ ಪ್ರಾರ್ಥನೆ ಫಲಿಸಿದೆ ಅಂತ ಕೂಡ ಶ್ರೀಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಈಗ ಸಚಿವ ಸ್ಥಾನ ಸಿಕ್ಕಿರುವಂತಹ ಒಂದು ಹಿನ್ನೆಲೆಯಲ್ಲಿ 2023ರಲ್ಲಿ ಮಾಡಿದಂತಹ ಪ್ರಾರ್ಥನೆ ಹಾಗೆ ಅದಾದ ಮೇಲೆ ಆದಂತಹ ಒಂದು ರಾಜಕೀಯ ಬೆಳವಣಿಗೆಗಳನ್ನು ಬೆಂಬಲಿಗರು ಪರಸ್ಪರ ಒಂದು ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಅವಾಗಿಂದ ಒಂದು ಬೆಳವಣಿಗೆ, ಈಗಿಂದ ಒಂದು ಬೆಳವಣಿಗೆನ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಸಚಿವ ಕಾಶಪ್ಪನವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಶ್ರೀಗಳು ಆಶೀರ್ವಾದವನ್ನ ಕೂಡ ಮಾಡಿದ್ದಾರೆ. ಇನ್ನು ರಾಜಕೀಯ ಜೀವನದಲ್ಲಿ ಸಿಟ್ಟು, ಆವೇಶ ಎಲ್ಲ ಸೇರಿಕೊಂಡು ಇದೆಲ್ಲ ಒಂದು ಗುಣಗಳೇನಿರುತ್ತೆ ಇದನ್ನೆಲ್ಲ ಸಹ ಬಿಟ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಮುಂದೆ ಹೋಗಬೇಕು ಅನ್ನುವಂತಹ ಒಂದು ಮೆಸೇಜನ್ನು ಕೂಡ ಅವರಿಗೆ ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಿದೆ ರಾಜಕೀಯವಾಗಿ ಹಲವಾರು ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ. ವಿಶೇಷವಾಗಿ ಮುಖ್ಯಮಂತ್ರಿ ಹುದ್ದೆಯ ಕುರಿತಾಗಿ ಸ್ವಾಮೀಜಿ ಹೇಳಿರುವಂತಹ ಆ ಒಂದು ಮಾತು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಆದರೂ ಆಗಬಹುದು ಅನ್ನುವಂತಹ ಮಾತು ಇದೆ, ಅದು ಎಲ್ಲರಿಗೂ ಸಹ ಕುತೂಹಲ ಮೂಡಿಸಿದೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಯಾವುದೇ ವ್ಯಕ್ತಿಯ ಒಂದು ಭವಿಷ್ಯವಾಣಿಯಿಂದ ನಿರ್ಧಾರ ಆಗೋದಿಲ್ಲ. ಅದು ಚುನಾವಣಾ ಫಲಿತಾಂಶ, ಪಕ್ಷದ ಆಂತರಿಕ ನಿರ್ಧಾರ, ಶಾಸಕರ ಬೆಂಬಲ ಹಾಗೆ ಪಕ್ಷದ ಹೈಕಮಾಂಡ್ನ ತೀರ್ಮಾನ ಇವೆಲ್ಲ ಸೇರ್ಕೊಂಡು ಹಲವಾರು ರಾಜಕೀಯ ಅಂಶಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಇನ್ನು ವಿಜಯಾನಂದ ಕಾಶಪ್ಪನವರು ಸದ್ಯ ಕಾಂಗ್ರೆಸ್ನ ಪ್ರಮುಖ ಯುವ ನಾಯಕರಲ್ಲಿ ಒಬ್ರು. ಅವರ ಒಂದು ರಾಜಕೀಯ ಚಟುವಟಿಕೆಗಳು ಬಾಗಲಕೋಟೆ ಮಾತ್ರ ಅಷ್ಟೇ ಅಲ್ಲ, ರಾಜ್ಯದ ಮಟ್ಟದಲ್ಲಿಯೂ ಸಹ ಗಮನ ಸೆಳೀತಾ ಇದೆ. ಇನ್ನು ಇತ್ತೀಚೆಗೆ ಅವರ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿಗರು ಒತ್ತಾಯ ಮಾಡಿದಂತಹ ವಿಚಾರ ಕೂಡ ಸುದ್ದಿಯಾಗಿತ್ತು. ಈಗ ಸಿದ್ದನಕೊಳ್ಳ ಮಠದಲ್ಲಿ ಸ್ವಾಮೀಜಿ ನೀಡಿರುವಂತಹ ಈ ಒಂದು ಹೇಳಿಕೆ ಮತ್ತೊಂದು ಚರ್ಚೆಗೆ ಕಾರಣ ಆಗಿದೆ. ಒಟ್ನಲ್ಲಿ ಸಿಟ್ಟು ತ್ಯಾಗ ಮಾಡಿದ್ರೆ ಮುಂದೆ ಸಿಎಂ ಆಗ್ತೀಯಾ ಅನ್ನುವಂತಹ ಸಿದ್ದನಕೊಳ್ಳದ ಒಂದು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಮಾತು ಈಗ ಬಾಗಲಕೋಟೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಈ ಒಂದು ಭವಿಷ್ಯದ ಒಂದು ನುಡಿ ಏನಿದೆ ಮುಂದಿನ ದಿನಗಳಲ್ಲಿ ಹೇಗೆ ಚರ್ಚೆಗೆ ಕಾರಣ ಆಗುತ್ತೆ ಅಥವಾ ಸಿಎಂ ಆಗ್ತಾರಾ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.